ಚಿನ್ನಸಂದ್ರಗೆ ಆಗಮಿಸಿದ ಸಚಿವ ಜಮೀರ್ ಅಹಮದ್ ಖಾನ್ಗೆ ಅದ್ದೂರಿಯಾಗಿ ಸ್ವಾಗತಿಸಿದ ಕಾಂಗ್ರೆಸ್ ಕಾರ್ಯಕರ್ತರು. ಚಿಂತಾಮಣಿ ಗ್ಯಾರಂಟಿಗಳ ಒತ್ತಡದಲ್ಲೂ ಬಡವರಿಗೆ ಕಳೆದ ವರ್ಷದ ಫೆಬ್ರವರಿಯಲ್ಲಿ 36,789 ಮನೆಗಳನ್ನು ಕಾಂಗ್ರೆಸ್ ಸರ್ಕಾರ ನೀಡಿದೆ. ಹುಬ್ಬಳ್ಳಿಯಲ್ಲಿ ಇದೇ 24ರಂದು ಬಡವರಿಗೆ 47,345 ಮನೆಗಳನ್ನು ವಿತರಣೆ ಮಾಡಲಾಗುವುದು ಎಂದು ವಸತಿ ಮತ್ತು ವಕ್ಫ್ ಖಾತೆ ಸಚಿವ ಜಮೀರ್ ಅಹಮದ್ ಅವರು ಶುಕ್ರವಾರ ತಾಲ್ಲೂಕಿನ ಚಿನ್ನಸಂದ್ರ ಗ್ರಾಮಕ್ಕೆ ಭೇಟಿ ನೀಡಿದರು. ಅವರಿಗೆ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತಿಸಿ ಬೃಹತಾಕಾರದ ಹೂವನ್ನು ಹಾಕಿ ಅವರಿಗೆ ಸ್ವಾಗತಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಬಿಜೆಪಿ ಮುಖಂಡರು ಸುಳ್ಳು ಹೇಳಿಕೊಂಡು ಕಾಲ ಕಳೆಯುತ್ತಿದ್ದಾರೆ. 2019ರಿಂದ 2023ರವರೆಗೂ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ಬಿಜೆಪಿ ಸರ್ಕಾರದ ಯಡಿಯೂರಪ್ಪ, ಬೊಮ್ಮಾಯಿ ಸರ್ಕಾರದಲ್ಲಿ ಒಂದೇ ಒಂದು ಮನೆಯನ್ನು ನೀಡಿಲ್ಲ. ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಅವರ ಕಾಲದಲ್ಲಿ ಒಂದು ಮನೆ ಮಂಜೂರು ಮಾಡಿದ್ದರೂ ನಾನು ರಾಜೀನಾಮೆ ಕೊಡುವುದಾಗಿ ಅವರು ಸವಾಲು ಹಾಕಿದರು. ಒಂದು ಮನೆ ನಿರ್ಮಾಣಕ್ಕೆ 7.5 ಲಕ್ಷ ರೂಪಾಯಿ ವೆಚ್ಚವಾಗುತ್ತದೆ. ಇದರಲ್ಲಿ ರಾಜ್ಯ ಸರ್ಕಾರ 1.5 ಲಕ್ಷ ಮತ್ತು ಕೇಂದ್ರ ಸರ್ಕಾರ 1.5 ಲಕ್ಷ ರೂಪಾಯಿ ನೀಡುತ್ತದೆ. ಉಳಿದ 4.5 ಲಕ್ಷ ಫಲಾನುಭವಿಗಳು ಭರಿಸಬೇಕಾಗುತ್ತದೆ. ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದ ಅವಧಿಯಲ್ಲಿ 1,80,253 ಮನೆಗಳನ್ನು ಮಂಜೂರು ಮಾಡಿದ್ದರು. ಫಲಾನುಭವಿಗಳ ವಂತಿಗೆ 740 ಕೋಟಿ ಬರಬೇಕಾಗಿತ್ತು. ಅದರಲ್ಲಿ 310 ಕೋಟಿ ರೂಪಾಯಿ ಮಾತ್ರ ಫಲಾನುಭವಿಗಳಿಂದ ಸಂದಾಯವಾಗಿತ್ತು. ಕಳೆದ ಫೆಬ್ರವರಿಯಲ್ಲಿ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ಮಾಡಿ ಫಲಾನುಭವಿಗಳ ವಂತಿಗೆಯನ್ನು ಮನ್ನಾ ಮಾಡಿ 36,789 ಮನೆಗಳನ್ನು ವಿತರಿಸಲಾಯಿತು ಎಂದರು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ, 2028ರವರೆಗೂ ಮುಖ್ಯಮಂತ್ರಿಯಾಗಿರುತ್ತೇನೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಪಕ್ಷ ಬದಲಾವಣೆ ಮಾಡುವುದಿದ್ದರೆ ಹೈಕಮಾಂಡ್ ಮಾಡುತ್ತದೆ. ಹೈಕಮಾಂಡ್ ತೀರ್ಮಾನವನ್ನು ಎಲ್ಲರೂ ಪಾಲಿಸುತ್ತೇವೆ. ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನೇಕ ಬಾರಿ ಸ್ಪಷ್ಟಪಡಿಸಿದ್ದಾರೆ. ಪದೇ ಪದೇ ಅದನ್ನೇ ಮಾತನಾಡುವುದರಲ್ಲಿ ಯಾವುದೇ ಅರ್ಥವಿಲ್ಲ ಎಂದು ಹೇಳಿದರು. ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಚುನಾವಣಾ ರಣತಂತ್ರಗಳನ್ನು ರೂಪಿಸುವುದರಲ್ಲಿ ತುಂಬಾ ಚಾಣಾಕ್ಷರು. ಹೀಗಾಗಿ ಅವರಿಗೆ ದೇಶದ ಎಲ್ಲಾ ರಾಜ್ಯಗಳಿಂದಲೂ ಪಕ್ಷದ ಸಂಘಟನೆ ಮತ್ತು ಚುನಾವಣೆಗಳ ಉಸ್ತುವಾರಿಗಾಗಿ ಬೇಡಿಕೆಯಿದೆ. ಚುನಾವಣೆ ನಡೆಸುವ ತಂತ್ರ ಅವರಿಗೆ ಚೆನ್ನಾಗಿ ಕರಗತವಾಗಿದೆ. ಎಲ್ಲ ರಾಜ್ಯಗಳ ಮುಖಂಡರು ಅವರಿಂದ ಸಲಹೆಗಳನ್ನು ಪಡೆಯುತ್ತಾರೆ ಎಂದರು. ಈ ಸಂದರ್ಭದಲ್ಲಿ ಸಾದಾತುಲ್ಲಾ ಖಾನ್, ಸಮೀವುಲ್ಲಾ ಶರೀಫ್, ಇಸ್ಕಾನ್ ಬೇಗ್, ಸುಭಾಹನ್ ಬೇಗ್, ಗೊಲ್ಲಪಲ್ಲಿ ಬೇಗ್, ಈರಪ್ಪ, ಚಂದ್ರಶೇಖರ್, ಸಿ. ಎನ್ ನಾಯಕ್ ಸ್ವಾಮಿ, ಮಹಮ್ಮದ್ ಏಜಾಜ್, ಆಸಿಫ್, ಆರ್ಟಿಎಸ್ ಇಂತಿಯಾ ಪಾಷಾ, ಸೈಯದ್ ಖಿಜಾರ್, ಕೆ ಬಾಬು, ಇರ್ಫಾನ್ ಖಾನ್, ಶೇಖ್ ಸಾದಿಕ್ ರಜ್ವಿ, ಸಿಕೆ ಶಬ್ಬೀರ್, ಇಂತಿಯಾ ಪಾಷಾ, ಅಕ್ಮಲ್, ರಹೀಂ ಖಾನ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಎಲ್ಲ ಕಡೆ ಡಿ.ಕೆ. ಶಿವಕುಮಾರ್ ಅವರದು ಇಡೀ ದೇಶದಲ್ಲಿ ಎಲ್ಲ ಸ್ಟೇಟಲ್ಲಿ ಅವರಿಗೆ ಡಿಮ್ಯಾಂಡ್ ಇದೆ. ಡಿ.ಕೆ. ಶಿವಕುಮಾರ್ ಅಂದರೆ ಅವರಿಗೆ ಚುನಾವಣೆ ಹೆಂಗೆ ಮಾಡೋದಂತ ಆ ತಂತ್ರ ಗೊತ್ತಿದೆ ಅವರಿಗೆ, ಮನೆ ಶಿವಕುಮಾರ್ ಅವರಿಗೆ. ಹಾಗಾಗಿ ಅವರಿಗೆ ಆಸಾಮ್ಗೆ ಇನ್ಚಾರ್ಜ್ ಅಂತ ಮಾಡಿದಾರಂತ ಯಾರೋ ನನಗೂ ಅಂದರು, ನೆನ್ನೆ ಆಗಿದಾರಂತ. ಅವ್ರು ಇಡೀ ದೇಶದಲ್ಲಿ ಎಲ್ಲ ರಾಜ್ಯದಲ್ಲಿ ಮೊನ್ನೆ ಡಿ.ಕೆ. ಶಿವಕುಮಾರ್ಗೂ ಡಿಮ್ಯಾಂಡ್ ಇದೆ. ಏನಕ್ಕಂದರೆ ಚುನಾವಣೆ ಯಾವ ಥರ ಮಾಡಬೇಕಂತ ಅದು ಇದು ಗೊತ್ತಿದೆ ಅವರಿಗೆ, ಸ್ಟ್ರಾಟಜಿ ಗೊತ್ತಿದೆ ಅವರಿಗೆ. ಆ ಕಾರಣಕ್ಕೆ ಅವ್ರಿಗೆ ಇನ್ಚಾರ್ಜ್ ಆಗಿ ಮಾಡಿದ್ದಾರೆ. ನಾನು ಓಪನ್ ಸವಾಲ್ ಬಿಜೆಪಿಯವ್ರಿಗೆ ಹಾಕಿದ್ದೀನಿ. ಅವ್ರ ಕಾಲದಲ್ಲಿ 2019ಇಂದ ಹಿಡ್ಕೊಂಡು 2023ವರೆಗೂ ಅವ್ರದ್ದೇ ಸರ್ಕಾರ ಆಯಿತು. ಅವ್ರ ಸರ್ಕಾರದಲ್ಲಿ ಸ್ಲಮ್ ಬೋರ್ಡಲ್ಲಿ ಏನಾರ ಒಂದು ಮನೆ ಕೊಟ್ಟರೆ ರಾಜಕೀಯದಿಂದ ನಿರ್ವೃತ್ತಿ ತೊಗೊತೀನಿ, ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೀನಿ ನಾನು. ನಮ್ಮ ಸರ್ಕಾರ ಬಂದಾದಮೇಲೆ ನಾವು ಘೋಷಣೆ ಮಾಡಿರಲಿಲ್ಲ. ಚುನಾವಣೆ ಟೈಮಲ್ಲಿ 5 ಗ್ಯಾರಂಟಿನ ಘೋಷಣೆ ಮಾಡಿ 5 ಗ್ಯಾರಂಟಿನ ಕೊಟ್ಟಿದ್ದೀವಿ. ನಮ್ಮ ಮನೆಗಳು ಫ್ರೀ ಕೊಡ್ತೀವಿ ಅಂತ ನಾವು ಯಾವತ್ತೂ ಹೇಳಿರಲಿಲ್ಲ. ನಮ್ಮ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 1,80,253 ಮನೆ ಸ್ಯಾಂಕ್ಷನ್ ಮಾಡಿದರು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಕುಮಾರಸ್ವಾಮಿ ಅವರು 1.5 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಟ್ಟಿಲ್ಲ. ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಅವರು ಒಂದು ಮನೆ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಟ್ಟಿಲ್ಲ. ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದು, ಒಂದು ಮನೆ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆ ಕೊಟ್ಟಿಲ್ಲ. ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದ ಕಾರಣಕ್ಕೆ ಬಡವರಿಗೆ ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ ಅಂತ ಕಾರಣ ಅಂದರೆ, ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1.5 ಲಕ್ಷ ಕೊಡ್ತೀವಿ. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ ಎಷ್ಟು ಉಳಿತದೆ? 4.5 ಲಕ್ಷ. ಬೆನಿಫಿಷಿ ಬಡವ್ರು ಕೊಟ್ಟಕ್ಕೆ ಸಾಧ್ಯ ಆಗಲ್ಲ. ನಾನು ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ಬೆನಿಫಿಷಿಯರಿ ಪೇಮೆಂಟ್ ಬರಬೇಕಾಗಿದ್ದು 7,400 ಕೋಟಿ. ಅದರಲ್ಲಿ ಬರೀ 310 ಕೋಟಿ ಬಂದಿದ್ದು. ಯಾರೋ 5,000 ಕೊಟ್ಟಿದ್ರು, ಯಾರೋ 10,000 ಕೊಟ್ಟಿದ್ರು, 15,000 ಕೊಟ್ಟಿದ್ದು. ಬಡವ್ರು ಅದು ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳಿಗೆ ಹೇಳೋದು, ಏನಕ್ಕಂದರೆ ಪಾಪ ಜನ ಎಲ್ಲ ಬೀದಿಯಲ್ಲಿದ್ದಾರೆ. ಮನೆ ಅರ್ಧಂಬರ್ಧಂ ಆಗಿದೆ, ಜನ ಬೀದಿಯಲ್ಲಿದ್ದರು. ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ, ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು, ಇವನ ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಸರ್. ಕಾರಣ ಅಂದರೆ ಬೆನಿಫಿಷಿಯರಿ 4.5 ಲಕ್ಷ ಕಟ್ಟಕ್ಕೆ ಸಾಧ್ಯ ಆಗಲ್ಲ ಸರ್ ಅಂತ ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ, ನೀನು ಹೇಳ್ತಾರೆ ಸತ್ಯ ಹಾಕೊಂಡು ಬಡವ್ರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ. ಅದು ಎಷ್ಟನ್ನ ಕಷ್ಟ ಆಗಲಿ, ಎಷ್ಟನ್ನ ತೊಂದರೆ ಆಗಲಿ, ಆ ದುಡ್ಡನ್ನು ನಾವು ಸರ್ಕಾರ ವತಿಯಿಂದ ನಾನು ಕೊಡ್ತೀನಿ 4 ಲಕ್ಷ ಅಂತ ಹೇಳ್ಬಿಟ್ಟು ಕ್ಯಾಬಿನೆಟ್ಟಲ್ಲಿ ತಂದು 2024 ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದ್ದಕ್ಕೆ
36,789 ಮನೆಗಳು ಕೊಟ್ವಿ. ಏನಕ್ಕೆ ಬಿ ಜೆ ಪಿಯವರು ಕೊಟ್ಟಿಲ್ಲ? ಇದೇ ತಿಂಗಳಲ್ಲಿ 24ನೇ ತಾರೀಕಿಗೆ ಹುಬ್ಳಿದಲ್ಲಿ 42,345 ಮನೆ ಕೊಡ್ತಾ ಇದ್ದೀವಿ. ಏನಕ್ಕೆ ಬಿ ಜೆ ಪಿಯವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ? ನಾಚಿಕೆ ಬರಬೇಕು ಅವರಿಗೆ. ಯಾವ ಗ್ಯಾರಂಟಿನೂ ಇರಲಿಲ್ಲ. ಯಾವ ಗ್ಯಾರಂಟಿ? ನಮ್ಮ ಗ್ಯಾರಂಟಿ ಒತ್ತಡದಲ್ಲೂ ಅವ್ರಿಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ. ಈ ಗ್ಯಾರಂಟಿ ಒತ್ತಡ 55ರಿಂದ 60 ಸಾವಿರ ಕೋಟಿ ಗ್ಯಾರಂಟಿದಲ್ಲೂ ನಾವು ಬಡವರಿಗೆ ಮನೆ ಫ್ರೀಯಾಗಿ ಕೊಡ್ತಾ ಇದ್ವಿ. ಇದೇ ತಿಂಗಳಲ್ಲಿ ಬಿ ಜೆ ಪಿಯವ್ರು ಬಂದು ನೋಡೋಕೆ ಹೇಳಿ. ಹುಬ್ಳಿದಲ್ಲಿ ಇದ್ದೀನಿ, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಮನೆ ಸಿದ್ದರಾಮಯ್ಯನೇ 28ವರೆಗೂ ಮುಖ್ಯಮಂತ್ರಿಯಾಗಿ ಇರ್ತಾರಂತ ನನ್ನ ಅಂದರೆ ನಮ್ಮ ಪಕ್ಷ ಹೈಕಮಾಂಡ್. ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ. ನಮ್ಮ ಪಕ್ಷ ಹೈಕಮಾಂಡ್ ಈಗ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡಬೇಕಾದ್ರೆ ನಿಮ್ಮಿಂದ ನಮ್ಮಿಂದ ಸಾಧ್ಯ ಇಲ್ಲ. ಹೈಕಮಾಂಡ್, ನಮ್ಮ ಪಕ್ಷ ಹೈಕಮಾಂಡು ಆ ಥರ ಮಾಡೋಣ ಅಂತ ನಾನು ಭಾವಿಸ್ತೇನೆ. 42,345 ಮನೆಗಳು ಕೊಡ್ತಾ ಇದ್ದೀವಿ ಸರ್. ಬಳ್ಳಾರಿ